ರೋಹಿತ್ ಶರ್ಮಾರ ಯುವ ಸೈನ್ಯ ಇಂಗ್ಲೆಂಡ್ ಟೀಮ್ಗೆ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಟ್ಟಿದೆ. ಬೆನ್ ಸ್ಟೋಕ್ಸ್ ಅಂದುಕೊಂಡಿದ್ದೆಲ್ಲ ಬುಡ ಮೇಲಾಗಿದೆ. 4ನೇ ಟೆಸ್ಟ್ನ 4ನೇ ದಿನದಾಟದಲ್ಲಿ ಅಕ್ಷರಶಃ ಕಮಾಲ್ ಕ ಪರ್ಫಾರ್ಮೆನ್ಸ್. ಹಾಗಂತ ಟೀಮ್ ಇಂಡಿಯಾ ಏನು ಸುಲಭದಲ್ಲಂತೂ ಈ ಮ್ಯಾಚ್ ಅನ್ನ ಗೆದ್ದಿಲ್ಲ. ಮ್ಯಾಚ್ ಕುತ್ತಿಗೆವರೆಗೂ ಕೂಡ ಬಂದಿತ್ತು. ಉಗುರು ಕಚ್ಚಿಕೊಂಡು ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎಲ್ಲೋ ಒಂದ್ ಕಡೆ ಸೋತು ಬಿಡ್ತಾರೆ ಎಂಬಂತಾಗಿದ್ದು ಸುಳ್ಳಲ್ಲ. ಆದ್ರೆ ಇಬ್ರು ಯಂಗ್ಸ್ಟರ್ಸ್ಗಳು ಕಲ್ಲಿನಂತೆ ನಿಂತು ಭಾರತವನ್ನ ಬಚಾವ್ ಮಾಡಿದ್ದಾರೆ. ಈ ಎಪಿಸೋಡ್ನಲ್ಲಿ ಮ್ಯಾಚ್ ರಿವ್ಯೂ ಜೊತೆಗೆ ಕೆಲ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಗಳ ಬಗ್ಗೆಯೂ ಮಾಹಿತಿ ನೀಡ್ತೀನಿ. ರೋಹಿತ್ ಶರ್ಮಾ ಮತ್ತು ಜೇಮ್ಸ್ ಆಂಡರ್ಸನ್ ಮಧ್ಯೆ ಒಂದಷ್ಟು ಮಾತಿಗೆ ಮಾತು ನಡೆದಿತ್ತು. ಹಾಗೆಯೇ ಕ್ಯಾಪ್ಟನ್ ಸಲಹೆಯನ್ನ ಕುಲ್ದೀಪ್ ಯಾದವ್ ಕಂಪ್ಲೀಟ್ ಸೈಡ್ ಲೈನ್ ಮಾಡಿದ್ರು. ಇಂಥ ಕೆಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಕೂಡ ಇದೆ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ 4ನೇ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾಗೆ ಗೆಲ್ಲೋಕೆ ಟಾರ್ಗೆಟ್ ಇದ್ದಿದ್ದು 192 ರನ್. ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಕ್ರೀಸ್ ನಲ್ಲಿದ್ರು. 3ನೇ ದಿನದ ಅಂತ್ಯಕ್ಕೆ ಟೀಮ್ ಇಂಡಿಯಾ ಗೆಲುವನ್ನ ಸೆಟ್ ಮಾಡಿದ್ದು ಅವರೇ. ನಮ್ಮ ಸ್ಕೋರ್ 40 ರನ್ ಆಗಿತ್ತು 3ನೇ ದಿನದಾಟದ ಅಂತ್ಯಕ್ಕೆ. 4ನೇ ದಿನ ಗೆಲ್ಲೋಕೆ 152 ರನ್ಗಳು ಬೇಕಾಗಿತ್ತು. ಕೈಯಲ್ಲಿ 10 ವಿಕೆಟ್ ಕೂಡ ಇತ್ತು. ಮ್ಯಾಚ್ ಈಸಿಯಾಗಿ ಗೆದ್ದು ಬಿಡ್ತೀವಿ ಅನ್ಕೊಂಡ್ರೆ ಬಿತ್ತು ನೋಡಿ ವಿಕೆಟ್ಗಳು. ಆಕ್ಚುಲಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ರು ಕೂಡ ಚೆನ್ನಾಗಿ ಆಡಿದ್ರು. ರೋಹಿತ್ ಶರ್ಮಾ 55 ರನ್ ಹೊಡೆದ್ರೆ ಯಶಸ್ವಿ ಜೈಸ್ವಾಲ್ 37 ರನ್ ಗಳಿಸಿದ್ರು. 84 ರನ್ಗೆ ಟೀಮ್ ಇಂಡಿಯಾದ ಫಸ್ಟ್ ವಿಕೆಟ್ ಬೀಳುತ್ತೆ. ಜೈಸ್ವಾಲ್ ಔಟ್ ಆಗ್ತಾ ಇದ್ದಂತೆ ಪರೇಡ್ ಶುರುವಾಗುತ್ತೆ. 99 ರನ್ಗೆ 2ನೇ ವಿಕೆಟ್. ರೋಹಿತ್ ಶರ್ಮಾ ಸ್ಟಂಪ್ ಔಟ್ ಆಗ್ತಾರೆ. ಆಮೇಲೆ ಕ್ರೀಸ್ಗೆ ಇಳಿದಿದ್ದು ರಜತ್ ಪಾಟಿದಾರ್. ಮತ್ತೊಮ್ಮೆ 0. ಈ ಸೀರೀಸ್ ನಲ್ಲಿ ರಜತ್ ಪಾಟಿದಾರ್ ಸ್ಕೋರ್ 9, 32, 0, 5, 17, 0. ನೆಕ್ಸ್ಟ್ ಮ್ಯಾಚ್ಗೆ ಸೆಲೆಕ್ಟ್ ಆಗೋಕೆ ಚಾನ್ಸೇ ಇಲ್ಲ. ನಮ್ಮಲ್ಲಿ ಬೇಜಾನ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ಗಳು ಕಾಯ್ತಾ ಇದ್ದಾರೆ. ಅವರಿಗಾದ್ರೂ ಚಾನ್ಸ್ ಕೊಡಬಹುದು. ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೂಡ ಇದ್ದಾರೆ. ಅವರನ್ನ ಈ ಮ್ಯಾಚ್ ನಲ್ಲಿ ಆಡಿಸಿಲ್ಲ. ಹೀಗಾಗಿ ರಜತ್ ಪಾಟಿದಾರರನ್ನ ಡ್ರಾಪ್ ಮಾಡಿ 5ನೇ ಟೆಸ್ಟ್ ನಲ್ಲಿ ಪಡಿಕ್ಕಲ್ಗೆ ಅವಕಾಶ ನೀಡಬಹುದು. ಓಕೆ, ಪಾಟಿದಾರ್ ಔಟ್ ಆದ್ಮೇಲೆ ರವೀಂದ್ರ ಜಡೇಜಾ ಕೂಡ ಗಾನ್. 120ಕ್ಕೆ 4 ವಿಕೆಟ್ಗಳು ಬಿದ್ದಿರುತ್ತೆ. ನಂತರ ಬಂದ ಸರ್ಫರಾಜ್ ಖಾನ್ ಕೂಡ 0 ಸುತ್ತಿದ್ರು. 120 ರನ್ಗೆ 5 ವಿಕೆಟ್ ಢಮಾರ್. 20 ಓವರ್ಗಳ ಅಂತರದಲ್ಲಿ ಕೇವಲ 36 ರನ್ ಮಾಡುವಷ್ಟರಲ್ಲೇ ನಮ್ಮ 5 ವಿಕೆಟ್ಗಳು ಬಿದ್ದಿದ್ವು. ಗೆಲ್ಲೋಕೆ ಇನ್ನೂ 72 ರನ್ಗಳು ಬೇಕಾಗಿದ್ವು. ಆಗ ಶುರುವಾಯಿತು ಅಸಲಿ ಆಟ. ಶುಭ್ಮನ್ ಗಿಲ್ ಮತ್ತು ಧ್ರುವ್ ಜುರೆಲ್ ಟಾಪ್ ಕ್ಲಾಸ್ ಬ್ಯಾಟಿಂಗ್ ಮಾಡಿದ್ರು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಪ್ರೆಷರ್ ಸಿಚುವೇಶನ್ ನಲ್ಲಿ ಹೇಗೆ ಆಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಶುಭ್ಮನ್ ಗಿಲ್ ಅಂತೂ 124 ಬಾಲ್ಗಳನ್ನ ಫೇಸ್ ಮಾಡಿ 52 ರನ್ ಹೊಡೆದ್ರು. ಧ್ರುವ್ ಜುರೆಲ್ 77 ಬಾಲ್ಗಳಲ್ಲಿ 39 ರನ್ ಗಳಿಸಿದ್ರು. ಇಬ್ಬರ ಬೆಸ್ಟ್ ಪಾರ್ಟ್ನರ್ಶಿಪ್ ನಿಂದಾಗಿ ಟೀಮ್ ಇಂಡಿಯಾ 4ನೇ ಟೆಸ್ಟ್ ಗೆದ್ದು ಸೀರೀಸ್ ಕೂಡ ಗೆದ್ದುಕೊಂಡಿದೆ. ಧ್ರುವ್ ಜುರೆಲ್ ಅಂತೂ ತುಂಬಾನೇ ಇಂಪ್ರೆಸಿವ್ ಆಗಿ ಆಡಿದ್ದಾರೆ. ಹೇಗೆ ಈ ಹಿಂದೆ ರಿಷಬ್ ಪಂತ್ ಟೆಸ್ಟ್ ನಲ್ಲಿ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಬಿಂದಾಸ್ ಆಗಿ ಬ್ಯಾಟ್ ಬೀಸ್ತಿದ್ರು, ಅದೇ ರೀತಿ ಧ್ರುವ್ ಜುರೆಲ್ ಕೂಡ ಅಂತ ಪ್ರೆಷರ್ ಟೈಮ್ ನಲ್ಲೂ ಕೂಡ ಸ್ಮೂತ್ ಆಗಿ ಆಡಿದ್ರು. ಕ್ಲಾಸ್ ಶಾಟ್ಗಳು ಎಲ್ಲೂ ಕೂಡ ಅವಸರ ಮಾಡಿಲ್ಲ. ಲೂಸ್ ಶಾಟ್ಸ್ ಹೊಡೆದಿಲ್ಲ. ಸ್ಟ್ರೈಕ್ ರೊಟೇಟ್ ಮಾಡೋಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟರು. ಧ್ರುವ್ ಜುರೆಲ್ ಅವರ ಬ್ಯಾಟಿಂಗ್ ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ. ನೋ ಡೌಟ್ ಟೀಮ್ ಇಂಡಿಯಾಗೆ ಒಬ್ಬ ಸ್ಪೆಷಲ್ ಟ್ಯಾಲೆಂಟ್ ಸಿಕ್ಕಿರೋದಂತೂ ಸತ್ಯ. ಸುನಿಲ್ ಗವಾಸ್ಕರ್ ಅಂತೂ ಧ್ರುವ್ ಜುರೆಲ್ ರನ್ನ ಈಗಲೇ MS ಧೋನಿಗೆ ಕಂಪೇರ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಜುರೆಲ್ ವಿಕೆಟ್ ಕೀಪಿಂಗ್. ವಿಕೆಟ್ನ ಹಿಂದೆ ಸಖತ್ ಚಾಲು ಇದ್ದಾರೆ. ಅವ್ರು ಮಾಡಿರೋ ರನ್ಔಟ್ಗಳು, ಸ್ಟಂಪ್ಗಳು, ಹಿಡಿದ ಕ್ಯಾಚ್ಗಳು ಎಲ್ಲವೂ ಕೂಡ ತುಂಬಾನೇ ಸ್ಮಾರ್ಟ್ ಆಗಿದ್ವು. ಇನ್ನು ಶುಭ್ಮನ್ ಗಿಲ್ ಆಡಿದ ರೀತಿ ನೋಡಿದ ಕೋಚ್ ರಾಹುಲ್ ದ್ರಾವಿಡ್ ಅಂತೂ ಮ್ಯಾಚ್ ವಿನ್ ಆದ್ಮೇಲೆ ಫುಲ್ ಖುಷಿಯಾಗಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಗಿಲ್ ಆಲ್ಮೋಸ್ಟ್ ದ್ರಾವಿಡ್ ರೀತಿಯೇ ಕ್ರೀಸ್ ನಲ್ಲಿದ್ರು, ಗಟ್ಟಿಯಾಗಿ ನಿಂತು ಆಡಿದ್ರು. ಈಗ ಫಾರ್ಮ್ಗೆ ಮಾಡಿದ್ದಾರೆ. ಶುಭ್ಮನ್ ಗಿಲ್ ಹಲವು ದಿನಗಳ ಸ್ಟ್ರಗಲ್ ಕೂಡ ಎಂಡ್ ಆಗಿದೆ. ಹಾಗೆಯೇ ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಲಿಸ್ಟ್ ನಲ್ಲಿ ಸದ್ಯ 2ನೇ ಸ್ಥಾನದಲ್ಲಿದೆ. ನ್ಯೂಜಿಲೆಂಡ್ ನಂಬರ್ 1, ಭಾರತ ನಂಬರ್ 2, ಆಸ್ಟ್ರೇಲಿಯಾ ನಂಬರ್ 3 ಪೊಸಿಷನ್ ಅಲ್ಲಿದೆ. ಇದು ಮುಂದಿನ ದಿನಗಳಲ್ಲಿ ಹೇಗೆ ಬೇಕಾದರೂ ಹೆಚ್ಚು ಕಡಿಮೆ ಆಗಬಹುದು. ಇವೆಲ್ಲದರ ಜೊತೆಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಒಂದಷ್ಟು ಹೇಳಲೇಬೇಕು. ವಿರಾಟ್ ಕೊಹ್ಲಿ, KL ರಾಹುಲ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ ಇಂಥ ಪ್ಲೇಯರ್ಸ್ಗಳು ಆಡ್ದಿದ್ರು 4ನೇ ಟೆಸ್ಟ್ ನಲ್ಲಿ ಮಾತ್ರ ಬುಮ್ರಾ ಆಡಿರಲಿಲ್ಲ. ಆದರೂ ಟೀಮ್ ನಲ್ಲಿ ಯಂಗ್ಸ್ಟರ್ಸ್ಗಳೇ ಮ್ಯಾಕ್ಸಿಮಮ್ ಇದ್ದಾರೆ. ಇವನ್ ಮೊಹಮ್ಮದ್ ಸಿರಾಜ್ ಕೂಡ ಇಂಜುರಿಗೊಳಗಾಗಿದ್ದಾರೆ. ಕೆಲವರ ಪಾಲಿಗಂತೂ ಇದು ಡೆಬ್ಯೂ ಸೀರೀಸ್ ಬೇರೆ. ಆದ್ರೂ ಯಂಗ್ ಪ್ಲೇಯರ್ಸ್ಗಳನ್ನೇ ಕಟ್ಕೊಂಡು ಟೀಮ್ ಇಂಡಿಯಾ ಮ್ಯಾಚ್ಗಳನ್ನ ಗೆಲ್ತಾ ಇದೆ ಅಂದ್ರೆ ಕ್ಯಾಪ್ಟನ್ ರೋಹಿತ್ ಶರ್ಮಾಗೂ ದೊಡ್ಡ ಮಟ್ಟದಲ್ಲಿ ಕ್ರೆಡಿಟ್ ಸಿಗಲೇಬೇಕು. ಯಂಗ್ಸ್ಟರ್ಸ್ಗಳಿಗೆ ರೋಹಿತ್ ಶರ್ಮಾ ನೀಡ್ತಾ ಇರೋ ಸಪೋರ್ಟೇ ಈ ಸಕ್ಸಸ್ಗೆ ಕಾರಣ. ಹಾಗೆಯೇ ಎಲ್ರಿಗೂ ಫ್ರೀಡಮ್ ಕೊಡ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ
ಕುಲ್ದೀಪ್ ಯಾದವ್ ಅಂತೂ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ಗೆ ಬೌಲಿಂಗ್ ಮಾಡುವಾಗ 29ನೇ ಓವರ್ ವೇಳೆ ರೋಹಿತ್ ಶರ್ಮಾ ಮತ್ತು ಕುಲ್ದೀಪ್ ಮಧ್ಯೆ ಗಂಭೀರ ಚರ್ಚೆ ನಡೆಯುತ್ತೆ. ಆ ಓವರ್ ಸ್ಟಾರ್ಟ್ ಆಗೋ ಮುನ್ನ ಸಾಕಷ್ಟು ಚರ್ಚೆ ನಡೆಯುತ್ತೆ ಇಬ್ಬರ ಮಧ್ಯೆಯೂ. ಈ ವೇಳೆ ಬೌಂಡ್ರಿ ಲೈನ್ ಬಳಿ ಇದ್ದ ಫೀಲ್ಡರ್ಸ್ ಗಳನ್ನ ರಿಮೂವ್ ಮಾಡಿ 30 ಯಾರ್ಡ್ ಸರ್ಕಲ್ ಒಳಗಡೆ ತರೋಕೆ ರೋಹಿತ್ ಶರ್ಮಾ ಅವರು ಮುಂದಾಗ್ತಾರೆ. ಆದ್ರೆ ಕ್ಯಾಪ್ಟನ್ ಪ್ಲಾನ್ಗೆ ಕುಲ್ದೀಪ್ ಯಾದವ್ ಒಪ್ಪೋದೇ ಇಲ್ಲ. ಏನೇ ಮಾಡಿದ್ರು ಅವರು ಒಪ್ಪೋದೇ ಇಲ್ಲ. ಫೀಲ್ಡರ್ಸ್ಗಳು ಬೌಂಡ್ರಿ ಲೈನ್ ಬಳಿಯೇ ಇರಲಿ ಅಂತ ಫೋರ್ಸ್ ಮಾಡ್ತಾರೆ. ಕೊನೆಗೆ ಕುಲ್ದೀಪ್ ಯಾದವ್ ಮಾತನ್ನ ರೋಹಿತ್ ಶರ್ಮಾ ಒಪ್ಪಿಕೊಳ್ತಾರೆ. ಫೀಲ್ಡರ್ಸ್ಗಳು ಬೌಂಡ್ರಿ ಲೈನ್ ಬಳಿಯೇ ಇರ್ತಾರೆ. ಬೌಂಡ್ರಿ ಲೈನ್ ಬಳಿ ಏನು ಸೆಟ್ ಮಾಡಿದ್ರಲ್ಲ ಕೆಲ ಫೀಲ್ಡರ್ಸ್ಗಳನ್ನ ಅವರನ್ನ ಅಲ್ಲೇ ಉಳಿಸ್ಕೊಳ್ತಾರೆ. ಕುಲ್ದೀಪ್ಗೆ ಬೇಕಾದಂತೆ ಫೀಲ್ಡರ್ಸ್ಗಳನ್ನ ನಿಲ್ಲಿಸ್ತಾರೆ. ಈ ಕಾನ್ವರ್ಸೇಷನ್ ಆದ ನೆಕ್ಸ್ಟ್ ಬಾಲ್ ಕುಲ್ದೀಪ್ ಬೌಲಿಂಗ್ ನಲ್ಲಿ ಜಾಕ್ ಕ್ರೌಲಿ ಕ್ಲೀನ್ ಬೌಲ್ಡ್ ಆಗ್ತಾರೆ. ಅಂದ್ರೆ ಇಲ್ಲಿ ಫೀಲ್ಡರ್ಸ್ಗಳನ್ನ ಬೌಂಡ್ರಿ ಲೈನ್ ಬಳಿ ನಿಲ್ಲಿಸಿ ಜಾಕ್ ಕ್ರೌಲಿ ಡಿಫೆನ್ಸ್ ಆಡದೆ ಸ್ಕೋರ್ ಗಳಿಸುವಂತೆ ಆಡ್ಲಿ ಅಂತ ಪುಷ್ ಮಾಡಿದ್ರು ಕುಲ್ದೀಪ್ ಯಾದವ್. ಕುಲ್ದೀಪ್ ಯಾದವ್ ಬಾಲ್ಗೆ ಗ್ಯಾಪ್ ನಲ್ಲಿ ಹೊಡೆಯೋಕೆ ಹೋಗಿ ಬ್ಯಾಕ್ ಫುಟ್ಗೆ ಬಂದು ಆಡೋಕೆ ಹೋಗಿ ಜಾಕ್ ಕ್ರೌಲಿ ಅವರು ಕ್ಲೀನ್ ಬೌಲ್ಡ್ ಆಗ್ತಾರೆ. ಹೀಗೆ ರೋಹಿತ್ ಶರ್ಮಾ ಬೌಲರ್ಸ್ಗಳ ಒಪಿನಿಯನ್ಗೆ ರೆಸ್ಪೆಕ್ಟ್ ಕೊಡೋದ್ರಿಂದಲೇ ಪ್ಲಾನ್ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಈ ನಡುವೆ ಜೇಮ್ಸ್ ಆಂಡರ್ಸನ್ ಬಾಲ್ ನಲ್ಲಿ ಒಂದು ಸಿಂಗಲ್ ತೆಗೆಯುತ್ತಲೇ ಆಂಡರ್ಸನ್ ರೋಹಿತ್ ಶರ್ಮಾರನ್ನ ಕೆಣಕೋಕೆ ನೋಡ್ತಾರೆ. ಏನೋ ಹೇಳಿ ಸ್ಲೆಡ್ಜ್ ಮಾಡ್ತಾರೆ. ಇತ್ತ ರೋಹಿತ್ ಏನು ಸುಮ್ಮನಿರೋದಿಲ್ಲ, ಆಂಡರ್ಸನ್ ಸ್ಟೈಲ್ ನಲ್ಲೇ ರಿಪ್ಲೈ ಮಾಡ್ತಾರೆ. ಆಮೇಲೆ ಇಂಗ್ಲೆಂಡ್ ಬೌಲರ್ ಕೂಡ ಸುಮ್ಮನಾಗಿ ಬಿಡ್ತಾರೆ. ಹಾಗೆಯೇ ಸಿಲ್ಲಿ ಪಾಯಿಂಟ್ ನಲ್ಲಿ ಸರ್ಫರಾಜ್ ಖಾನ್ ಫೀಲ್ಡಿಂಗ್ ಮಾಡೋಕೆ ಮುಂದಾದಾಗ ಹೆಲ್ಮೆಟ್ ಹಾಕಿರಲಿಲ್ಲ. ಇದಾಗಿರೋದು 3ನೇ ದಿನದ ಆಟದ ಸಂದರ್ಭದಲ್ಲಿ. ನೀವು ನೋಡಿರಬಹುದು. ನಿಮಗೆ ಗೊತ್ತಿರೋ ಹಾಗೇನೆ ಸಿಲ್ಲಿ ಪಾಯಿಂಟ್ ಅತ್ಯಂತ ಡೇಂಜರಸ್ ಫೀಲ್ಡಿಂಗ್ ಪೊಸಿಷನ್. ಎಲ್ಲರೂ ಕೂಡ ಅಲ್ಲಿ ಹೆಲ್ಮೆಟ್ ಹಾಕೊಂಡೇ ಫೀಲ್ಡಿಂಗಿಗೆ ನಿಲ್ಲೋದು. ಆದ್ರೆ ಸರ್ಫರಾಜ್ ಖಾನ್ ಮಾತ್ರ ಹೆಲ್ಮೆಟ್ ಹಾಕದೆ ಸಿಲ್ಲಿ ಪಾಯಿಂಟ್ ನಲ್ಲಿ ಫೀಲ್ಡಿಂಗಿಗೆ ನಿಲ್ತಾರೆ. ಈ ವೇಳೆ ರೋಹಿತ್ ಶರ್ಮಾ ಹೇ ಭಾಯ್ ಹೀರೋ ನಹಿ ಬನ್ನೇಕಾ ಅಂತ ಕಾಮೆಂಟ್ ಮಾಡ್ತಾರೆ. ಸರ್ಫರಾಜ್ ಖಾನ್ ರನ್ನ ನೋಡ್ಕೊಂಡು ಅವರಿಗೆ ಈ ಮಾತನ್ನ ಹೇಳ್ತಾರೆ. ಅಂದ್ರೆ ಅಣ್ಣ ಇಲ್ಲಿ ಹೀರೋ ಆಗೋಕೆ ನೋಡಬೇಡ, ಹೀರೋಯಿಸಮ್ ಎಲ್ಲ ತೋರಿಸಬೇಡ, ಮೊದಲು ಹೆಲ್ಮೆಟ್ ಹಾಕು ಅಂತ ಸಜೆಸ್ಟ್ ಮಾಡ್ತಾರೆ. ಅಥವಾ ಕಾಮೆಂಟ್ರೇಟರ್ಸ್ಗಳು ಕೂಡ ನಗ್ತಿರ್ತಾರೆ, ರೋಹಿತ್ ಶರ್ಮಾ ಸ್ಟೈಲ್ ಆಫ್ ಕಾಮೆಂಟ್ ಅಂತ. ಇದಾದ್ಮೇಲೆ ಕೂಡಲೇ ಸರ್ಫರಾಜ್ ಖಾನ್ ಅವರು ಹೆಲ್ಮೆಟ್ ತರಿಸ್ಕೊಳ್ತಾರೆ. ಹೆಲ್ಮೆಟ್ ಧರಿಸಿ ನಂತರ ಸಿಲ್ಲಿ ಪಾಯಿಂಟ್ ನಲ್ಲಿ ಫೀಲ್ಡಿಂಗ್ ನಿಲ್ತಾರೆ. ಇನ್ನು ಕಾಮೆಂಟ್ರೇಟರ್ ರವಿಶಾಸ್ತ್ರಿ ಅಂತೂ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ಗೆ ಚೆನ್ನಾಗಿ ಟಾಂಗ್ ಕೊಟ್ಟಿದ್ದಾರೆ. ಪಿಚ್ ಬಗ್ಗೆ ಉದ್ದುದ್ದ ಮಾತನಾಡಿದವರ ಬ್ಯಾಟ್ನಿಂದ ರನ್ನೇ ಬಂದಿಲ್ಲ ಅಂತ ರವಿಶಾಸ್ತ್ರಿ ಹೇಳಿದ್ದಾರೆ. 4ನೇ ಟೆಸ್ಟ್ಗೂ ಮುನ್ನ ರಾಂಚಿ ಪಿಚ್ ಅನ್ನ ನೋಡಿ ಬೆನ್ ಸ್ಟೋಕ್ಸ್ ಇಂಥ ಪಿಚ್ ಅನ್ನ ನಾನು ನೋಡಿಯೇ ಇಲ್ಲ, ಇದು ಯಾವ ರೀತಿಯ ಪಿಚ್ ಅನ್ನೋದೇ ಅರ್ಥವಾಗ್ತಾ ಇಲ್ಲ ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆದ್ರೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 3 ರನ್ಗೆ ಔಟ್ ಆಗಿದ್ರು ಬೆನ್ ಸ್ಟೋಕ್ಸ್. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 17 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಬೆನ್ ಸ್ಟೋಕ್ಸ್ಗೆ ರಾಂಚಿ ಪಿಚ್ ಮಾತ್ರವಲ್ಲ, ಇಡೀ ಸೀರೀಸ್ ನಲ್ಲಿ ಹೇಗೆ ಆಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈವನ್ ಕ್ಯಾಪ್ಟನ್ಸಿ ಹೇಗೆ ಮಾಡಬೇಕು ಅನ್ನೋದು ಅವರಿಗೆ ಅಂದಾಜಿಗೆ ಸಿಗ್ತಾ ಇಲ್ಲ. ಬಟ್ ಬ್ಯಾಸ್ಬಾಲ್ ಆಟ ಮಾತ್ರ ಇಲ್ಲಿ ನಡೆಯೋದಿಲ್ಲ ಅನ್ನೋದಂತೂ ಈಗಾಗಲೇ ಇಂಗ್ಲೆಂಡ್ ಪ್ಲೇಯರ್ಸ್ಗಳಿಗೆ ಅರ್ಥವಾಗಿರುವಂತೆ ಕಾಣ್ತಾ ಇದೆ. ಎನಿವೆ, ಸೀರೀಸ್ ನಲ್ಲಿ ಇನ್ನೊಂದೇ ಮ್ಯಾಚ್ ಬಾಕಿ ಉಳಿದಿರೋದು. ಧರ್ಮಶಾಲಾದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಟೆಸ್ಟ್ ನಡೆಯುತ್ತೆ. ಯಾಕಂದ್ರೆ ಈಗಾಗಲೇ ಟೀಮ್ ಇಂಡಿಯಾ ಸೀರೀಸ್ ಗೆದ್ದಾಗಿದೆ. ಆದರೆ ಧರ್ಮಶಾಲಾದಲ್ಲಿ ಈ ಮ್ಯಾಚ್ ನಡೀತಾ ಇರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಟೆಸ್ಟ್ ನಲ್ಲಿ ನಮ್ಮ ದೇವದತ್ ಪಡಿಕ್ಕಲ್ಗೆ ಚಾನ್ಸ್ ಸಿಗಬಹುದೋ ಏನೋ. ನಿಮ್ಮ ಪ್ರಕಾರ 5ನೇ ಟೆಸ್ಟ್ ಯಾರು ಗೆಲ್ಲಬಹುದು? ರಜತ್ ಪಾಟಿದಾರ್ ಅವರನ್ನ ಡ್ರಾಪ್ ಮಾಡಿ ದೇವದತ್ ಪಡಿಕ್ಕಲ್ಗೆ ಚಾನ್ಸ್ ಕೊಡೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.